ಹೆಸರು ತಮ್ಮ ರಾಜಕೀಯ ಇಲ್ಲ ಅಂತ ಹೇಳ್ತಾ ತಮ್ಮ ಮುಖವಾಡವಾದ ಬಿ ಜೆ ಪಿಯನ್ನು ಬೆಳೆಸಿದ್ದಾರೆ. ಇವತ್ತು ಅಧಿಕಾರಕ್ಕೆ ತಂದಿದ್ದಾರೆ. ಇವತ್ತು ಅವರ ಪ್ರಚಾರಕ ಇವತ್ತು RSS ಪ್ರಚಾರಕ್ಕೆ ಇವತ್ತು ಮೋದಿಯವರು ಈ ದೇಶದ ಪ್ರಧಾನಿ ಆಗಿದ್ದಾರೆ. ಇವೆಲ್ಲ ಏನಂತಂದರೆ ಕಾಂಗ್ರೆಸ್ಸಿನ ಸ್ವರಗಳು ಅನಗತ್ಯದನ್ನು ಮತ್ತೊಂದು ನಿಷೇಧ ಹೇಳ್ತೀವಿ ರಾಷ್ಟ್ರವಿರೋಧಿ ಅಂತ ಹೇಳೋದ್ರಲ್ಲಿ ಖರ್ಗೆ ಅವ್ರು ಹೇಳಿ ಮತ್ತೆ ಅವ್ರು ಹೇಳಿ ಅದು ಮುಖ್ಯ ಅಲ್ಲ. ಮೊದಲು ಅದು ರಿಜಿಸ್ಟ್ರೇಷನ್ ಯಾಕೆ ಮಾಡಿಸಲಿಲ್ಲ ಅನ್ನೋದು ಉತ್ತರ ನೀವು ಕೊಡಬೇಕಾಗಿದೆ. ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವ್ರು ಭಾಳ ಉತ್ತಮವಾದ ಪ್ರಶ್ನೆ ಮಾಡಿದ್ದಾರೆ, ಎತ್ತಿದ್ದಾರೆ ಅದನ್ನು. ಹೌದು ರೀ, ರಿಜಿಸ್ಟ್ರೇಷನ್ ಯಾಕಿಲ್ಲ ಅದು? ಅದರ ವ್ಯವಹಾರಗಳು ಏನದವ? ಆರ್ಥಿಕ ವ್ಯವಹಾರ ಎಲ್ಲಿ? ಅದರ ಮೂಲ ಏನು? ಅರ್ಥದ ಮೂಲ ಏನು? ಇವೆಲ್ಲ ಸಂಘಟನೆ ಹಿಡಿದಕ್ಕೆ ಅರ್ಥ ಎಲ್ಲಿಂದ ಬರ್ತದೆ ಅವ್ರಿಗೆ? ಇದ್ರ ಬಗ್ಗೆ ನೀವು ಅದನ್ನು ಮಾಡಬೇಕಾದ ಕೆಲಸ ಮೊದಲು ಕಾಂಗ್ರೆಸ್ ಅದನ್ನು ಇಲ್ಲಿವರೆಗೆ ಮಾಡೇ ಇಲ್ಲ. ಪಟೇಲ್ ತಪ್ಪು ಮಾಡಿದರು, ನೆಹರು ತಪ್ಪು ಮಾಡಿದರು, ಇವು ನೀವು ತಪ್ಪು ಮಾಡ್ತಾ ಇದ್ದೀರಿ ಅಲ್ರಿ. ಮೂಗು ಹಿಡಿದ್ರೆ ಬಾಯ್ತಾ ಇರ್ತಿದ್ರಪ್ಪ ನೀವು. ಏನು ಎಲ್ಲೆಲ್ಲೂ ಹಿಡಿದ್ರೆ ಏನಾಗೋದು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಹೊಸ ಒಳ್ಳೆಯವ್ರಂತಾರೆ ಹೌದು ಅಸಾಧ್ಯ, ಹೌದು ಅಸಾಧ್ಯನ ಅದು. ನೀವು ಎಷ್ಟು ನಿಷೇಧ ಹೇಳ್ತಿರೋದ್ರ ಮೇಲೆ ಪುಡಿದು ಹೇಳ್ತದೆ. ಯಾವುದೋ ಕೆಲವೊಂದಿಷ್ಟು ಜನ ಒಂದು ವೈಯಕ್ತಿಕತೆ ಮೇಲೆ ತಪ್ಪು ಬರೋದ ನಿಷೇಧ ಹೇಳ್ತಾರೆ. ಆಮೇಲೆ ಬೇರೆ ಇವತ್ತೊಂದು ದೊಡ್ಡ ಬಲಿಷ್ಠ ಸಂಘಟನೆ ಆಗ್ಯದ, ವಿಶ್ವದ ದೊಡ್ಡ ಬಲಿಷ್ಠ ಸಂಘಟನೆ RSS ಆಗ್ಯದ ರೀ. ಇಂಥ ಪರಿಸ್ಥಿತಿ ಒಳಗೆ ಕಾಂಗ್ರೆಸ್ಸಿಗರು ನಮ್ಮ ಪ್ರಿಯಾಂಕರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದಿನ ಇತಿಹಾಸ ಪಡ್ಕೊಂಡು ತೆಗೆದು ಹೇಳಿ ಇದು ಹಂಗೆ ಅಂತಿದ್ರು ಮಾಡಿಲ್ಲ ಏನು ಹೇಳಿ ನಂಬೋರು ಯಾರ? ಹೂ ಈಸ್ ಬಿಲೀವರ್? ಇವತ್ತು ನಮ್ಮ ವ್ಯಾಟ್ಸಪ್ ಯೂನಿವರ್ಸಿಟಿ ಅದ. ಇವತ್ತು ಓದೋ ಪ್ರವೃತ್ತಿ ನಮ್ಮಲ್ಲಿಲ್ಲ, ಗಂಭೀರವಾಗಿ ಓದೋದ ಪ್ರವೃತ್ತಿ ಇಲ್ಲ. ಅವ್ರಿಗೆ ಎದುರಾಗಿ ನಿಂತು ವಿದ್ವಾಂಸರು ವಾದ